ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಚೋಲೆ ಮಸಾಲ ಅಥವಾ ಚನ್ನ ಮಸಾಲ. ಮೊದಲಿಗೆ 3 ಕಪ್ ಕಾಳನ್ನು 6 ಅವರ್ 7 ಅವರ್ ನೆನೆಸಿಟ್ಕೊಂಡು ಕುಕ್ಕರಿಗೆ ಬೇಯಕ್ಕಿಡಬೇಕು. ಒಂದು 3 ಕಪ್ ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಬೇಕು, ಯಾಕಂದರೆ ನೊರೆ ಬರಬಾರ್ದು ಅಂತ ಹಾಕಿ ಒಂದು 5ರಿಂದ 6 ವಿಷಲ್ಲು ಕೂಗಿಸಿ ಇಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು 3 ಬೆಳ್ಳುಳ್ಳಿ, ಒಂದು ಅರ್ಧ ಶುಂಠಿ ಹಾಕ್ಕೊಂಡು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅದ್ರ ಜೊತೆಗೇ ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿ ಇಟ್ಕೋಬೇಕು. ನೀರೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು 2 ಹಣ್ಣಾಗಿರೋ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಅದು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಕಾಬೂಲ್ ಕಡಲೆ ಆ್ಯಡ್ ಮಾಡ್ಕೋಬೇಕು, ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ. ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಕೊಳ್ಳಿ. ಒಗ್ಗರಣೆಗೆ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು 2 ಮೆಣಸು ತೊಗೊಂಡಿದ್ದೀನಿ. ಒಂದು 3ರಿಂದ 4 ಚಮಚ ಎಣ್ಣೆ ಹಾಕಿ ಏನು ಮಸಾಲೆ ಐಟಮ್ಸ್ ಇದೆ ಅದನ್ನು ಹಾಕಬೇಕು. ಹಾಕಿ ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಹಾಕಬೇಕು. ಹಸಿ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ ಆದರೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಚಮಚ ಖಾರ ಪುಡಿ ಹಾಕಬೇಕು. 1 ಚಮಚ ಖಾರ ಪುಡಿ ಹಾಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಅರ್ಧ ಅರಿಶಿನ ಪುಡಿ ಆದಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕಬೇಕು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ 1/2 ಚಮಚ ಜೀರಿಗೆ ಪೌಡರ್ ಹಾಕಬೇಕು. ಹಾಕಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಅಷ್ಟೇ. ಈರುಳ್ಳಿ ರುಬ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಮತ್ತು ಕಾಬೂಲ್ ಕಡಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಒಂದು 2 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಕೊಂಡ್ಮೇಲೆ ಒಂದು ಅರ್ಧ ಚಮಚ ಮೊಸರು, ಆ್ಯಕ್ಚುಲಿ ಕಾಬೂಲ್ ಕಡಲೆಗೆ ಒಳ್ಳೆ ಮಸಾಲೆ ಫ್ಲೇವರ್ ಕೊಡೋದೇ ಈ ಮೊಸರು ಹಾಕಿ. ಮೊಸರು ಹಾಕ್ಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲಿ ಇರಬೇಕು. ಫುಲ್ಲು ಸಿಮ್ಮಿಗೆ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟೇ ಅರ್ಧ ಚಮಚ ಉಪ್ಪು ಹಾಕಿರ್ತೀರ ಕಾಳಿಗೆ, ಇವಾಗ ಒಂದು ಅರ್ಧ ಚಮಚ ಉಪ್ಪು ಹಾಕಿ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಯಾಗಿ ಬಿಡಬೇಕು. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಅದು ತೆಳುಗಾಗಿದೆ ಅಂತ ಅನಿಸ್ಬೋದು, ಬಟ್ ಸ್ವಲ್ಪ ಆರಿದ ಮೇಲೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಅಷ್ಟೇ ನೀರು ಹಾಕ್ಕೋಬೇಕಾದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. 5 ಮಿನಿಟ್ಸ್ ಆದಮೇಲೆ 1 ಸ್ಪೂನು ಕಸೂರಿ ಮೇಥಿ ಸ್ವಲ್ಪ ಫ್ರೈ ಮಾಡಿಕೊಂಡು 1 ಸ್ಪೂನ್ನ ಹಾಕಬೇಕು. ಕಸೂರಿ ಮೇಥಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿ ನಂತರ ಯಾವುದಾದ್ರೂ ಬ್ರ್ಯಾಂಡಿಂದು ಚೋಲೆ ಮಸಾಲ ಹಾಕಬೇಕು. 1 ಸ್ಪೂನ್ ಹಾಕಬೇಕು. ಎನಿ ಬ್ರ್ಯಾಂಡ್, ನಾನು ಎವರೆಸ್ಟ್ ತೊಗೊಂಡಿದ್ದೇನೆ, ಯಾವುದಾದ್ರೂ ಬ್ರ್ಯಾಂಡ್ ಹಾಕ್ಕೋಬೋದು ನೀವು. ಹಾಕಿ ಮತ್ತೆ 2 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ. ಒಂದು 2 ಮಿನಿಟ್ಸ್ ಆದರೂ ಪೂರ್ತಿ ಕುದಿಬೇಕು, ಆವಾಗ ಮಸಾಲ ಫ್ಲೇವರು ನೀಟಾಗಿ ಇಟ್ಕೊಳ್ಳುತ್ತೆ. ಅಲ್ಲಿಗೆ ನಮ್ಮ ಚೋಲೆ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ಪೂರಿ ಜೊತೆಗೆ, ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.